ಬ್ರೇಕ್ಫಾಸ್ಟ್ ಬೆಳಗ್ಗೆ ನಮ್ಮಮ್ಮ ಉಪ್ಪಿಟ್ಟು ಮಾಡಿದ್ರು ಮತ್ತು ನೆನೆದು ಬೀನ್ಸ್ ಪಲ್ಯ ಆಯ್ತಲ್ಲ ಅದು ತಿಂದ್ಕೊಂಡ್ರು. ಆಮೇಲೆ ಫಿಶ್ ಟ್ಯಾಂಕಲ್ಲಿ ಫಿಶ್ ಎಲ್ಲ ಓಡಾಡ್ತಾಯಿದ್ದೆ. ಯಾವಾಗಲೂ ಅಷ್ಟೇ ಇದನ್ನು ನೋಡೋಕ್ಕೆ ಸ್ವಲ್ಪ ತುಂಬ ಖುಷಿ ಆಗುತ್ತೆ. ಮನೆಯಲ್ಲೆಲ್ಲ ಫಿಶ್ ಎಲ್ಲ ಇದ್ದರೆ ನಮ್ಮ ಪಾಪು ಒಂದು ಇದನ್ನು ನೋಡಿಕೊಂಡೇ ಆಟ ಆಡ್ಕೊಂಡಿರ್ತಾಳೆ. ಇವತ್ತು ಗುರುವಾರ ಆಗಿರೋದ್ರಿಂದ ನಮ್ಮಮ್ಮ ದೇವ್ರ ಸಾಮಾನೆಲ್ಲ ತೊಳೆದಿಟ್ಕೊಂಡಿದ್ದಾರೆ. ಆ್ಯಂಡ್ ನಾನು ಫ್ರೆಶ್ ಅಪ್ ಆಗಿ ಬಂದೆ, ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಮಾಯ್ಚರೈಸರ್ ಅಪ್ಲೈ ಮಾಡ್ತಾಯಿದ್ದೀನಿ. ನಾನು ಯೂಸ್ ಮಾಡ್ತಿರೋದು ಲ್ಯಾಕ್ಮಿ ಪೀಚ್ ಮಿಲ್ಕ್ ಇಂಟೆನ್ಸ್ ಮಾಯ್ಚರೈಸರ್. ನೋಡಿರಿ ಕ್ರೀಮ್ ಕೂಡ ಹಚ್ಕೊಳಕ್ಕಿಲ್ಲ. ನೋಡಿ ಯಾರು ಬಂದಿದ್ದಾರೆ ನಮ್ಮ ವಿಡಿಯೋದಲ್ಲಿ, ನಮ್ಮ ಪುಟಾಣಿ ಪಾಪ ಬಂದಿದೆ. ಎಷ್ಟು ತರಲೆ ಮಾಡ್ತಾಳೆ ಅಲ್ವಾ, ಸೋ ಕ್ಯೂಟ್. ಏನೋ ನಂಗೆ ಪರ್ಸ್ನಲಾಗಿ DM ಮಾಡಿದ್ದು. ನಾನು ಯೂಸ್ ಮಾಡಿದ ಲ್ಯಾಕ್ಮಿ ಪೀಚ್ ಮಿಲ್ಕ್ SPF 24 PA++ UVA ಆ್ಯಂಡ್ UVB ಮಾಯ್ಚರೈಸರ್. ಇದು ಎಲ್ಲ ಸ್ಕಿನ್ ಟೈಪ್ಸ್ಗೂ ಸ್ಯೂಟ್ ಆಗುತ್ತೆ. ಡ್ರೈ ಸ್ಕಿನ್ ಆಗಿರ್ಬೋದು, ಸೆನ್ಸಿಟಿವ್ ಸ್ಕಿನ್ ಆಗಿರ್ಬೋದು, ಚೆನ್ನಾಗಿದೆ ಮಾಯ್ಚರೈಸರ್, ನೀವು ಯೂಸ್ ಮಾಡ್ಬೋದು. ನೋಡಿರಿ ಇದು ಪ್ರೈಸ್ ಬಂದು 280 ಆ್ಯಂಡ್ 2.33 ml ಏನೋ ಇದೆ. ಚೆನ್ನಾಗಿದೆ. ನಾನು ತುಂಬ ದಿನದಿಂದ ಯೂಸ್ ಮಾಡ್ತಾಯಿದ್ದೇನೆ. ಆಲ್ಮೋಸ್ಟ್ ನಾನು 1 ಇಯರಿಂದ ಏನೋ ಇದೇ ಯೂಸ್ ಮಾಡ್ತಾ ಇರೋದು. ನೋಡಿ ನಮ್ಮಮ್ಮ ಪೂಜೆ ಎಲ್ಲ ಮಾಡಿದ್ದಾರೆ ಅಂತ ಅಷ್ಟೇ. ಹೂವು ಎಲ್ಲ ಏನೂ ಹಾಕಿಲ್ಲ ಅನ್ಕೋಬೇಡಿ. ಹೂವು ಅಜ್ಜಿ ಬರ್ತಾಯಿದ್ರು, ಯಾಕೋ ಬಂದಿಲ್ಲ. ಅದಕ್ಕೋಸ್ಕರ ತುಳಸಿ ಎಲೆನೇ ಇಟ್ಟಿದ್ದೀವಿ. ಹೂವಾಗಿಂತ ತುಳಸಿ ಎಲೆನೇ ಶ್ರೇಷ್ಠ ಅಂತಾರೆ ಅಲ್ವಾ. ತುಳಸಿ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ದೀವಿ. ಮತ್ತು ತುಳಸಿ ಕಟ್ಟೆಗೂ ಕೂಡ ಈ ಥರ ಪೂಜೆ ಮಾಡಿದ್ರು. ಬಿಸಿಲು ಬಂದಿತ್ತು ಇವತ್ತು. ವೆದರ್ ಏನೋ ಅಷ್ಟೊಂದು ಇದ್ದಿರಲಿಲ್ಲ, ಕೋಲ್ಡ್ ಥರ ಇರಲಿಲ್ಲ, ಬಿಸಿಲು ಬಂದಿತ್ತು. ಆ್ಯಂಡ್ ಮಧ್ಯಾಹ್ನ ನಾನು ಲಂಚ್ ತಿಂತಾಯಿದ್ದೀನಿ. ರೈಸ್ ಆ್ಯಂಡ್ ಬಸ್ಸಾರು ನೆನೆ ಮಾಡಿದ್ರಲ್ಲ ಅದನ್ನು ತಿಂತಾಯಿದ್ದೀನಿ. ಪಾಪು ಮಲ್ಕೊಂಡಿದ್ದು, ಪಾಪುಗಿನ್ನೂ ಸ್ನಾನ ಮಾಡಿಸಿಲ್ಲ. ಸ್ನಾನ ಎಲ್ಲ ಮಾಡಿಸ್ಬೇಕು. ಮಲ್ಕೊಂಡಿರೋ ಟೈಮಲ್ಲಿ ತಿನ್ಕೊಬಿಡ್ಬೇಕು. ಹಾಗೂ ಪಾಪು ಊಟ ಮಾಡೋಕ್ಕೆ ಬಿಟ್ಟಿಲ್ಲ. ಆಮೇಲೆ ಪಾಪು ಎದ್ಲು, ಪಾಪುಗೆ ಸ್ನಾನ ಎಲ್ಲ ಮಾಡಿಸ್ಕೊಂಡು ಬಂದು ಪಾಪು ನೋಡಿ ನಿಮಗೆ ಹಾಯ್ ಹೇಳ್ತಾ ಇದ್ದಾಳೆ. ನಾನು ಯೂಸ್ ಮಾಡ್ತಾಯಿದ್ದೀನಿ ಮಾಮಾಅರ್ತ್ ಬಾಡಿ ಲೋಷನ್. ತುಂಬ ಚೆನ್ನಾಗಿದೆ ಬಾಡಿ ಲೋಷನ್. ನಾನು ಯೂಸ್ ಮಾಡ್ತಾ ಒಂದು 2 ಮಂತ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ. ನಿಮ್ಗೆ ಯಾರಿಗಾದ್ರೂ ಇದ್ರ ಪ್ರಾಡಕ್ಟ್ ಬಗ್ಗೆ ಏನಾದ್ರು ರಿವ್ಯೂ ಬೇಕಾಗಿದ್ದರೆ ಕಮೆಂಟ್ ಮಾಡಿ. ಆ್ಯಂಡ್ ಈವ್ನಿಂಗ್ ಪಾಪುಗೆ ಕೆಂಪು ನೀರು ಮಾಡಬೇಕಲ್ವ, ಇದು ಮಕ್ಕಳಿಗೆ ದೃಷ್ಟಿಯಾಗಿರುತ್ತೆ. ಮಕ್ಕಳಿರೋ ಎಲ್ಲರ ಮನೇಲೂ ಕೂಡ ಈ ಥರ ಕೆಂಪು ನೀರು ಮಾಡಿ ಮನೆ ಬಾಗಿಲಲ್ಲಾದರೂ ಚೆಲ್ಬೋದು, ಅಥವಾ 3 ದಾರಿ ಅಂತ ಬರುತ್ತಲ್ಲ ಅಲ್ಲೆಲ್ಲ ಚೆಲ್ಲಿದ್ರೆ ಒಳ್ಳೆಯದು, ದೃಷ್ಟಿಯೆಲ್ಲ ಏನೂ ಆಗೋಲ್ಲ. ನೋಡಿ ಸಾಯಂಕಾಲ ಹಿಂಗಿತ್ತು, ಆ ಪಕ್ಷಿಗಳೆಲ್ಲ ಗೂಡಿಗೆ ಹೋಗ್ತಾಯಿತ್ತು. ನೆನ್ನೆ ಬಿಗ್ಡರ್ಸ್ ಡೇ ವ್ಲಾಗ್ ಬಂದುಬಿಟ್ಟು ಅಪ್ಲೋಡ್ ಮಾಡಿದ್ದೆ. ಸ್ವಲ್ಪ ಇಂಟರ್ನೆಟ್ ಪ್ರಾಬ್ಲಮಿಂದ ಏನು ಸ್ವಲ್ಪ ಡಿಲೇ ಆಯಿತು. ಇನ್ನು ಯಾರ್ಯಾರು ವೆಡ್ನೆಸ್ ಡೇ ವ್ಲಾಗ್ ನೋಡಿಲ್ಲ, ಪ್ಲೀಸ್ ಗೋ ಆ್ಯಂಡ್ ವಾಚ್ ಆ್ಯಂಡ್ ಡೂ ಸಬ್ಸ್ಕ್ರೈಬ್. ಶೇರ್ ಮಾಡಿ. ನಿಮ್ಗೇನಾದರೂ ಅದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೇಳಿ, ನಾನು ಕರೆಕ್ಟ್ ಮಾಡ್ಕೊಳ್ತೀನಿ. ಆ್ಯಂಡ್ ಸಪೋರ್ಟ್ ಮಾಡಿ. ಯಾರ್ಯಾರೆಲ್ಲ ನೋಡ್ತಾ ಇದ್ದಾರೋ ದಯವಿಟ್ಟು ಏನು ಸ್ಕಿಪ್ ಮಾಡಬೇಡಿ, ಫುಲ್ ವೀಡಿಯೋ ಎಂಡ್ವರೆಗೂ ನೋಡಿ. ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ನೀವು ನಿಮ್ಮ ವಾಟ್ಸಾಪಲ್ಲಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಾದರೂ ನಾನು ಚೆನ್ನಾಗಿ ಮಾಡ್ತಾಯಿಲ್ಲ, ಇನ್ನೇ ಏನಾದರೂ ಬೇರೆ ಥರ ವೀಡಿಯೋಸ್ ಏನಾದರೂ ಬೇಕಾಗಿದ್ದರೆ ಕಮೆಂಟ್ ಮಾಡಿ ಪ್ಲೀಸ್. ನನಗೂ ಕಂಟೆಂಟ್ ಸಿಕ್ದಂಗೆ ಆಗುತ್ತೆ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ. ಟೈಮ್ ನೋಡ್ತಾ ಇರ್ಬೋದು 8 o'clock ಆಗಿದೆ ಈಗ. ಇನ್ನು ಡಿನ್ನರ್ಗೆಲ್ಲ ಏನು ರೆಡಿ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗುರುವಾರ, ಟೈಮ್ 8 o'clock 8:15 ಏನೋ ಆಗಿದೆ. ಇವತ್ತು ಚಪಾತಿ ಮಾಡೋಣ. ಚಪಾತಿ ಜೊತೆ ಮತ್ತು ಸೋರೆಕಾಯಿ ಪಲ್ಯ ಮಾಡ್ಕೊಳ್ಳೋಣ. ಇವತ್ತು ನಮ್ಮಮ್ಮ ಅಡುಗೆ ಮಾಡ್ತಾಯಿಲ್ಲ ಫ್ರೆಂಡ್ಸ್. ನಮ್ಮಮ್ಮ ಅಂಗಡಿಯಿಂದ ಮನೆಗೆ ಬಂದರು. ನಮ್ಮ ಪಾಪುನ ಕಿಟಕಿ ಹತ್ರ ಮಾತಾಡಿಸ್ಬೇಕಾದ್ರೆ ಚಿಕ್ಕದು ಹುಳ ಹೋಗ್ಬಿಟ್ಟಿದೆ. ಆ ಹುಳನ ಹೇಗೆ ತೆಗೆದ್ರಿ ಅಂತ ಏನಾದರೂ ಬೇಕಾಗಿದ್ದರೆ ಕಮೆಂಟ್ ಮಾಡಿ, ಇಲ್ಲ ಏನಾದರೂ ಪರ್ಸನಲಾಗಿ DM ಮಾಡಿ. ಅದರ ಸಪ್ರೇಟಾಗಿ ಒಂದು ವ್ಲಾಗ್ ಮಾಡಾಕ್ತೀನಿ. ಬನ್ನಿ ಫ್ರೆಂಡ್ಸ್, ಈಗ ಚಪಾತಿ ಮಾಡೋಣ. ನಾನು ಯೂಸ್ ಮಾಡ್ತಾಯಿದ್ದೀನಿ ಆಶೀರ್ವಾದ್ ಗೋಧಿ ಹಸಿಟ್ಟು. ಸೂಪರ್ ಏರ್ MP ಆಟ, 0% ಮೈದಾ, 100% ಆಟ. ಗೋಧಿ ಹಸಿಟ್ಟು ಹಿಂಗೆ ಒಂದು ಬಟ್ಲಲ್ಲಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ನೀರು ಜೊತೆ ಕಲಿಸ್ಕೋಬೇಕು, ಚೆನ್ನಾಗಿ ನಾದ್ಕೋಬೇಕು. ಆ್ಯಂಡ್ ಯಾರಾದರೂ ಒಬ್ಬೊಬ್ಬರು ಸೋಡಾ ಕೂಡ ಆ್ಯಡ್ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ಸೋಡಾ ಎಲ್ಲ ಏನು ಆ್ಯಡ್ ಮಾಡಬೇಡಿ, ಅಷ್ಟೊಂದು ಒಳ್ಳೆಯದಲ್ಲ ಹೆಲ್ತ್ಗೆ. ಆ್ಯಂಡ್ ನೋಡ್ತಾ ಇರ್ಬೋದು ನಾನಿವಾಗ ಕಲಿಸ್ಕೊಳ್ತಾ ಇದ್ದೀನಿ.
ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಕ್ಲೀನಾಗಿ ಸಾಫ್ಟಾಗಿ ಬರೋ ಥರ ಕಲಿಸ್ಕೊಳ್ಳಿ. ಆ್ಯಂಡ್ ಕಲಿಸ್ಕೊಂಡೆಲ್ಲ ಆದಮೇಲೆ ಒಂದು 2 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆ ಥರ ಹಾಕ್ಕೊಂಡ್ರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಸುಡಬೇಕಾದ್ರೆ ಆಯಿಲ್ ಹಾಕ್ಕೊಂಡಿಲ್ಲ ಅಂದರೂ ನಡೆಯುತ್ತೆ, ಏನೂ ಆಗೋಲ್ಲ. ಚೆನ್ನಾಗಿ ನಾದ್ಕೋಬೇಕು, ಸೊ ದಟ್ ಚೆನ್ನಾಗಿ ಸಾಫ್ಟಾಗಿರುತ್ತೆ ಚಪಾತಿ ಎಲ್ಲ ಲಟ್ಟಿಸ್ಕೊಳ್ಳೋಕ್ಕೆ. ನೋಡ್ತಾ ಇರ್ಬೋದು, ನಾದ್ಕೊಂಡಿದ್ದೀನಿ. ಪ್ಲೇಟ್ ಹಾಕ್ಕೊಂಡು ಕ್ಲೋಸ್ ಮಾಡ್ಕೊತೀನಿ. ಸೋರೆಕಾಯಿ ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಪಲ್ಯ ಮಾಡೋದಕ್ಕೆ ಎಲ್ಲ ವಾಶ್ ಎಲ್ಲ ಮಾಡ್ಕೊಂಡಿದ್ದೀನಿ. ಬಾಣಂತಿಯರಿಗೆ ಸೋರೆಕಾಯಿ ತುಂಬ ಒಳ್ಳೆಯದು, ಹಾಲು ಕೂಡ ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ಸೋರೆಕಾಯಿ ಪಲ್ಯ ಮಾಡಿಕೊಂಡು ಬಾಣಂತಿಯರೆಲ್ಲ ತಿನ್ನಿ. ಆ್ಯಂಡ್ ಪಲ್ಯ ಮಾಡ್ಕೊಳ್ಳೋದಕ್ಕೆ 2 ಈರುಳ್ಳಿ, ಕರಿಬೇವು ಸೊಪ್ಪು ಆ್ಯಂಡ್ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಸೋರೆಕಾಯಿ ಎಲ್ಲ ಕಟ್ ಮಾಡಿಕೊಂಡು ನೀರೆಲ್ಲ ಹಾಕಿ ನೆನೆಸ್ಕೊಂಡಿದ್ದೀನಿ. ಬಾಣಲಿಗೆ ಒಂದು ಇಡೀ ಅಷ್ಟು ಕಡಲೆ ಬೀಜ ಆ್ಯಂಡ್ 3 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನು ಮಿಕ್ಸಿ ಮಾಡ್ಕೊಂಡ್ಬಿಡೋಣ. ಒಂದು 3 ಸಲ ಆನ್ ಮಾಡಿ ಆಫ್ ಮಾಡಿದ್ರೆ ಸಾಕು. ತರಿಯಾಗಿದ್ರೆ ಚೆನ್ನಾಗಿರುತ್ತೆ. ನೋಡಿ ಈ ಥರ ಆಗಿದ್ರೆ ಸಾಕು. ಆ್ಯಂಡ್ ಇಲ್ಲಿ ಬಾಣಲಿಲಿ ಎಣ್ಣೆ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ನೋಡಿ ಎಣ್ಣೆ ಕಾಯ್ತಾ ಇದೆ. ಈಗ ಜೀರಿಗೆ, ಸಾಸಿವೆ, ಕರ್ಬೇವಿನ ಸೊಪ್ಪು, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈರುಳ್ಳಿ ಕೂಡ ಹಾಕ್ಕೊಳ್ಳಿ. ಈರುಳ್ಳಿ ಕೂಡ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಇವಾಗ ಸೋರೆಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೋರೆಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸೋರೆಕಾಯಿ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ನೋಡ್ಕೊಂಡು ಹಾಕ್ಕೊಳ್ಳಿ, ಆಮೇಲೆ ಉಪ್ಪು ಜಾಸ್ತಿ ಆಗಿಬಿಡುತ್ತೆ. ಅದೆಲ್ಲ ಹಾಕೊಂಡ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಪ್ಲೇಟ್ ಮುಚ್ಕೊಂಡು ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೆಂದಿರುತ್ತೆ. ಇಲ್ಲಿ ನನಗೆ ಚಪಾತಿನ ಉಂಡೆ ಮಾಡಿ ಇಟ್ಕೊಳ್ಳೋಕ್ಕೆ ಬೇಗ ಆಗಲಿ ಅಂದ್ಬಿಟ್ಟು ಎಲ್ಲ ರೌಂಡ್ ಮಾಡಿ ಇಟ್ಕೊತಾ ಇದ್ದೀನಿ. ಆ್ಯಂಡ್ ಗೋಧಿ ಹಸಿಟ್ಟಿಗೆ ಮೈದಾ ಹಸಿಟ್ಟು ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮೈದಾ ಹಸಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಏನು ಯೂಸು ಅಂದರೆ ಚಪಾತಿ ತೀಡ್ತಾ ಇರಬೇಕಾದ್ರೆ ಚಪಾತಿ ಕೋಲ್ಗೆ ಹಸಿಟ್ಟೆಲ್ಲ ಮೆತ್ಕೊಳ್ಳಲ್ಲ. ಒಂದೊಂದು ಸಲ ಅಂಟ್ಕೊಳ್ಳುತ್ತಲ್ವ, ಆ ಥರ ಎಲ್ಲ ಏನೂ ಆಗೋಲ್ಲ. ಚೆನ್ನಾಗಿ ತೀಡ್ಬೋದು ಅಂತಷ್ಟೆ. ಆ್ಯಂಡ್ ನಿಮಗೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಸ್ವಲ್ಪ ಮಕ್ಕಳು ಮಾತಾಡ್ತಾ ಇರೋದಾಗಿರ್ಬೋದು, ಇಲ್ಲ ನನ್ನ ಮಗಳು ಸೌಂಡು, ನಮ್ಮಮ್ಮ ಮಾತಾಡ್ತಾ ಇರೋದೆಲ್ಲ ಇರ್ಬೋದು. ಅದು ಬ್ಯಾಕ್ಗ್ರೌಂಡ್ ವಾಯ್ಸ್. ಮಕ್ಕಳಿರೋ ಮನೇಲಂತೂ ಇದ್ದೇ ಇರುತ್ತೆ. ನಾವಿರೋ ಸೈಡು ತುಂಬ ಮಕ್ಕಳಿದ್ದಾರೆ, ಮತ್ತು ಬಾಡಿಗೆ ಮನೆಯೆಲ್ಲ ತುಂಬ ಜಾಸ್ತಿ ಇದೆ. ನಿಮಗೆ ಸೌಂಡ್ ಕೇಳಿಸುತ್ತೆ. ಡೋಂಟ್ ಮೈಂಡ್, ಏನು ಅಂದ್ಕೊಬೇಡಿ. ನೋಡಿ ಚಪಾತಿ ಎಲ್ಲ ತಿಳ್ಕೊತಾ ಇದ್ದೀನಿ. ಆ್ಯಂಡ್ ಪಲ್ಯ ಕೂಡ ಇಟ್ಟಿದ್ದೀನಲ್ವ, ಅದು ಕೂಡ ಆಗ್ತಾಯಿದೆ. ಹಂಗೆ ಚಪಾತಿ ತಿಳ್ಕೊಬಿಟ್ರೆ ಬೇಗ ಚಪಾತಿ ಕೂಡ ಮಾಡ್ಕೋಬೋದು ಅಂತ ಅಷ್ಟೇನಿಲ್ಲ. ನಮ್ಮಮ್ಮ ಪಾಪ ಮಾಡ್ಕೊತಾ ಇದ್ರು, ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಪಾಪನ ಬಿಟ್ಬಿಟ್ಟು ಮಾಡ್ಕೊಳಕ್ಕಂತೂ ಆಗೋದೇ ಇಲ್ಲ. ಮಕ್ಕಳಂತೂ ಸುಮ್ಮನೆ ಇರೋದೇ ಇಲ್ಲ. ಇಲ್ಲಾಂದರೆ ಆಟಾಡ್ಕೊಂಡಿರ್ತಾಳೆ ಅಂದ್ರೇನೋ ಬಿಟ್ಬಿಟ್ಟು ಮಾಡ್ಕೋಬೋದು. ಇಲ್ಲಿ ನಮ್ಮ ಮನೇಲಿ ಟೇಬಲ್ಸ್ ಒಂದೇ ಹೋಗ್ಬಿಡ್ತಾಳೆ, ಇಲ್ಲಾಂದರೆ ಏನಾದರೂ ಚಿಕ್ಕ ಬಾಯಿಗೆ ಹಾಕ್ಕೊಬಿಡ್ತಾರೆ. ಅದಕ್ಕೆ ನೀವು ಅಷ್ಟೇ ಯಾರಾದರೂ ಮನೆಯಲ್ಲಿ ಮಕ್ಕಳಿದ್ರೆ ಅದನ್ನು ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಏನಾದ್ರು ಸಿಗೋ ಐಟಮ್ಸ್, ಚಿಕ್ಕ ಐಟಮ್ಸ್ ಎಲ್ಲ ಬಾಯಿಗೆ ಹಾಕ್ಕೊಬಿಡ್ಬೋದು. ಮಕ್ಕಳಿರೋರು ಕೆಲಸ ಆಮೇಲೆ ಮಾಡ್ಕೋಬೋದು, ಫಸ್ಟು ಮಕ್ಕಳನ್ನ ನೋಡ್ಕೊಳ್ಳಿ ಅಂತ ಹೇಳೋಕ್ಕೆ
ಕೆಲಸ ಯಾವಾಗಿದ್ರೂ ಆಮೇಲೆ ಮಾಡ್ಕೋಬೋದು. ಮಕ್ಳಿಗೆ ಏನಾದರೂ ತೊಂದರೆ ಆದರೆ ಎಷ್ಟು ಕಷ್ಟ ಅಲ್ವಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಚಪಾತಿ ಎಲ್ಲ ತಿಳ್ಕೊಂಡಿದ್ದಾಯಿತು ನೋಡಿ. ಪಲ್ಯ ಕೂಡ ಆಗಿದೆ ಆ್ಯಂಡ್ ತವಾ ಕೂಡ ಇಟ್ಕೊಂಡಿದ್ದೀನಿ ಚಪಾತಿ ಹಾಕ್ಕೊಳ್ಳೋಕ್ಕೆ. ನೋಡಿರಿ, ಈ ಥರ ನೀರೆಲ್ಲ ಇಟ್ಕೊಂಡು ಎಣ್ಣೆ ಬಿಟ್ಕೊಂಡಿರಬೇಕು, ಚೆನ್ನಾಗಿರುತ್ತೆ ನೋಡಿ. ಎಣ್ಣೆಲ್ಲ ಬಿಟ್ಕೊಂಡಿದೆ. ಈಗ ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಕಡಲೆ ಬೀಜ ಮತ್ತು ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡು ಮಿಕ್ಸಿ ಮಾಡಿ ಇಟ್ಕೊಂಡಿರೋ ಪೌಡರ್ ಇದೆಯಲ್ಲ ಅದನ್ನು ಹಾಕ್ಕೊಳ್ಳಿ. ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಕಡಲೆ ಬೀಜದ್ದು ಸ್ಮೆಲ್ ಬರುತ್ತಲ್ಲ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಆ್ಯಂಡ್ ಆಫ್ ಮಾಡಿಬಿಡಿ. ನೋಡಿ ನಂದು ಬಂತು, ಅದಕ್ಕೆ ನಾನು ಆಫ್ ಮಾಡ್ತಾಯಿದ್ದೀನಿ. ಚಪಾತಿ ಕೂಡ ಹಾಕ್ಕೊತಾಯಿದ್ದೀನಿ ತವ ಮೇಲೆ. ಎಣ್ಣೆ ಬೇಕಂದರೆ ಹಾಕ್ಕೋಬೋದು, ನಿಮ್ಮ ಆಪ್ಷನಲ್, ನಿಮ್ಮ ಇಷ್ಟ ಹಾಕ್ಕೊಳ್ಳೋದ್ರೆ ಹಾಕ್ಕೊಳ್ಳಿ. ಇದು ನೆನ್ನೆ ನಾನು ಸ್ಯಾಂಡ್ವಿಚ್ ಮಾಡಿದ್ನಲ್ಲ, ಅದು ಬ್ರೆಡ್ದು ಬ್ಲ್ಯಾಕ್ ಆಗಿತ್ತೆ, ಬೇರೆ ಇನ್ನೇನು ಇಲ್ಲ. ತವ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ. ಅದು ಬಿಸಿಯಾಗಿ ಹಾಕಿಟ್ಟಿರ್ತೀವಲ್ಲ ಆ ಟೈಮಲ್ಲಿ ಆ ಥರ ಬರುತ್ತೆ ಅಷ್ಟೇ, ಏನು ಅಂದ್ಕೋಬೇಡಿ. ಚಪಾತಿ ಎಲ್ಲ ಸುಟ್ಟಿದ್ದಾಯಿತು. ಇವಾಗ ನಾನು ತಿಂತಾಯಿದ್ದೀನಿ. ಸೋರೆಕಾಯಿ ಪಲ್ಯ ಚೆನ್ನಾಗಿದೆ. ಸ್ವಲ್ಪ ಉಪ್ಪು ಜಾಸ್ತಿ ಆಗೋಗ್ಬಿಟ್ಟಿತ್ತು. ನೀವು ಯಾರಾದರೂ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಆಗಿಬಿಡುತ್ತೆ. ನೋಡಿ ಬುದ್ಧ ನೋಡಿದ ತಕ್ಷಣ ಮನಸ್ಸಿಗೆ ಎಷ್ಟು ಶಾಂತಿಯಾಗಿರುತ್ತಲ್ವ. ನಿಮ್ಮ ಮನೆಯಲ್ಲೂ ಎಲ್ಲರೂ ಬುದ್ಧ ಫೋಟೋ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.